ಒಂದು ಕಾಲ ಇತ್ತು, ಸಚೇತಕರು ಯಾರು ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ. ಸರ್ಕಾರದ ಮುಖ್ಯ ಸಚೇತಕರು ಯಾರು ಅಂತ ಗೊತ್ತಾಗಬೇಕು ಅಂತಂದರೆ ಅಲ್ಲಿನ ಚಟುವಟಿಕೆಗಳನ್ನು ನೋಡಬೇಕಾಗಿತ್ತು. ಆದರೆ ಈಗ ಹೆಂಗಿದೆ ಅಂತಂದರೆ ಆ ಸಚೇತಕರ ಹುದ್ದೆಗೂ ಕೂಡ ಸಿಕ್ಕಾಪಟ್ಟೆ ಪೈಪೋಟಿ. ಈಗ ಜನಮಾನಸದಲ್ಲಿ ಮೂಡುವಂತಹ ಪ್ರಶ್ನೆ ಏನಂತಂದರೆ, ರಾಜಕಾರಣಿಗಳಿಗೆ ಒಟ್ಟು ಅಧಿಕಾರ ಬೇಕು, ಒಂದು ಪೊಸಿಷನ್ ಬೇಕು, ಅದು ಯಾವುದೇ ಆಗಿರಲಿ. ಸಚೇತಕರ ಹುದ್ದೆಗೂ ಈ ಮಟ್ಟಿಗೆ ಪೈಪೋಟಿ ಬಹುಶಃ ಇತಿಹಾಸದಲ್ಲಿ ಇದೆ ಫಸ್ಟ್ ಅನ್ಸುತ್ತೆ. ಏನು ಸಿಗಲಿಲ್ಲ ಅಂತಂದರೆ ಅಟ್ಲೀಸ್ಟ್ ಒಂದು ಸಚೇತಕ ಹುದ್ದೆ ಆದರೂ ಸಿಗಲಿ, ನಮಗೆ ಪೊಸಿಷನ್ ಅನ್ನೋದು ಬೇಕು, ಅಧಿಕಾರ ಅನ್ನೋದು ಬೇಕು ಅನ್ನುವಂಥ ಲೆಕ್ಕಾಚಾರವ. ಯಾಕೆ ಹಿಂಗಾಗ್ತಾ ಇದೆ? ಸಚೇತಕರ ಹುದ್ದೆಗೂ ಕೂಡ ಈ ಮಟ್ಟಿಗೆ ಪೈಪೋಟಿ ಯಾಕೆ ಕಾಂಗ್ರೆಸ್ಸಲ್ಲಿ? ಪಾಟೀಲ್ರೆ, ಈಗ ಅಲ್ಲೇ ವಿಧಾನಸೌಧ ಕಾರಿಡಾರಲ್ಲಿ ಕೇಳಬರ್ತಾ ಇದ್ದು ಮಾತು ಹಿಂದೆಲ್ಲ ಏನಂದರೆ ಆ ಪೋಸ್ಟ ಕೇಳೋರೇ ಗತಿ ಇಲ್ಲ, ಅದಕ್ಕೆ ಯಾರು ಲಾಬಿ ಮಾಡಲ್ಲ, ಅದಕ್ಕೆ ಯಾರು ಕೇಳ್ತಾರೆ ಆ ಪೋಸ್ಟ್ನ. ಕಡೆಗೆ ನಿಗಮ ಮಂಡಳಿಗೂ ಲಾಬಿ ಮಾಡೋರಿದ್ರು, ಆಯಿತಾ. ಇತ್ತೀಚೆಗೆ ಜಾಸ್ತಿ ಆಗಿದೆ ಬಿಡಿ ಅದು. ಹಿಂದೆಲ್ಲ ಅದಕ್ಕೂ ಲಾಬಿ ಇತ್ತು, ಮಂತ್ರಿ ಸ್ಥಾನಕ್ಕೆ ಪ್ರಯಾರಿಟಿ ಮೇಲೆ ಲಾಬಿ, ನಿಗಮ ಮಂಡಳದ ಲಾಬಿ. ಆದರೆ ಚೀಫ್ ವಿಪ್ ಪೋಸ್ಟ್ ಕೇಳೋಂಥವ್ರು ಯಾರೂ ಇರಲಿಲ್ಲ. ಆದರೆ ಈಗ ನೋಡಿ ಎಂಥ ಪರಿಸ್ಥಿತಿ ಬಂದುಬಿಟ್ಟಿದೆ ಅಂದರೆ, ಆ ಹುದ್ದೆಗೂ ಒತ್ತಡ ತಂತ್ರ, ಬಣ ರಾಜಕಾರಣ. ಒಬ್ಬರು ಆಕಾಂಕ್ಷಿ ಹೇಳ್ತಾಯಿದ್ರು, ನೋಡಪ್ಪ ಮಂತ್ರಿ ಸ್ಥಾನ ಎಲ್ಲ ಲಿಸ್ಟಲ್ಲಿ ಕಳಿಸಿದ್ರು AICC ಅವರು, ಸ್ಪೀಕರ್ ಪೋಸ್ಟಿಂದು ಕಳಿಸಿದ್ರು, ಚೇರ್ಮನ್ದು ಕಳಿಸಿದ್ರು, ಅಂದರೆ ಸಭಾಧ್ಯಕ್ಷರು, ವಿಧಾನಸಭೆ ಸಭಾಧ್ಯಕ್ಷರದ್ದು, ವಿಧಾನ ಪರಿಷತ್ನ ಸಭಾಪತಿಗಳದ್ದು ಕಳಿಸಿದ್ರು, ಉಪಸಭಾಪತಿದು ಕಳಿಸಿದ್ರು, ಜೊತೆಗೆ ಚೀಫ್ ವಿಪ್ ಅಂತ ಕಳಿಸ್ಬಿಟ್ಟಿದ್ರೆ, ಅಂದರೆ ರಾಜ್ಯ ಸರ್ಕಾರದ ಮುಖ್ಯ ಸಚೇತಕರು ಯಾರು ಆಗಬೇಕು ಅನ್ನೋದು ಆ ಲಿಸ್ಟಲ್ಲೇ ಕಳಿಸ್ಬಿಟ್ಟಿದ್ರೆ ತಲೆನೋವೇ ಇರ್ತಾ ಇರಲಿಲ್ಲ. ಅದೊಂದು ಯಾಕೆ ಕಳಿಸ್ಲಿಲ್ಲ ಅವರು ಅಂತಿದ್ರು. ಹೈಕಮಾಂಡ್ ಕೂಡ ಚೀಫ್ ವಿಪ್ ಅಲ್ಲ, ಅದೇನು ಕಳಿಸೋದು ಅಂತಲೇ ಅವರು ಯೋಚನೆ ಮಾಡಿರ್ತಾರೆ. ಇಲ್ಲಿ ಈ ಲೆವೆಲ್ಲಿಗೆ ಅದಕ್ಕೂ ಲಾಬಿ ಇದೆ. ಈಗ ಡೆಲ್ಲಿಗೂ ಹೋಗೋರಿದ್ದಾರೆ, ಹೈಕಮಾಂಡ್ ಲೆವೆಲಲ್ಲಿ ಅದು ತೀರ್ಮಾನ ಆಗಬೇಕಾಗುತ್ತೆ ಅನ್ನೋದನ್ನು ಬಹುಶಃ ಅವ್ರು ಕಲ್ಪನೆ ಮಾಡಿರಲಿಕ್ಕಿಲ್ಲ ಅನಿಸುತ್ತೆ ಪಾಟೀಲ್ರೆ. ಹಾಗಾಗಿ ಈ ಸತಿ ಬಹುಶಃ ಇಷ್ಟರ ಮಟ್ಟಿಗೆ ಲಾಬಿ ನಡೀತಾ ಇರೋದು, ಅದು ಕೂಡ ಪರಿಷತ್ತಲ್ಲೂ ಚೀಫ್ ವಿಪ್ ಪೋಸ್ಟಿಗೆ. ಅಂದರೆ ತೀರ್ಮಾನವೇ ಮಾಡಲಾಗದಂತಹ ಪರಿಸ್ಥಿತಿಗೆ ಬಂದು ನಿಂತಿದ್ದಾರೆ ಅಂಥೇಳಿ ಪರಿಷತ್ತಿನ ಮೊಗಸಾಲೆಯ ಮೂಲಗಳೇ ಹೇಳ್ತಾ ಇದೆ. ನೀವು ಯೋಚನೆ ಮಾಡಿ ಅಲ್ಲಿಗೆ ಇನ್ನು ಯಾವ ಲೆವೆಲಿಗೆ ಪ್ರೆಷರ್ ಪಾಲಿಟಿಕ್ಸ್ ಇದರಲ್ಲೂ ನಡೀತಾ ಇರ್ಬೋದು ಅಂತೇಳಿ. ಹಿಂದೆ ಎಲ್ಲ ಹೇಳ್ತಾ ಇದ್ರು, ನಮಗೆ ಚೆನ್ನಾಗಿ ನೆನಪಿದೆ ಪಾಟೀಲ್ರೆ, ವಿಧಾನಸಭೆಯಲ್ಲಿ ನಾವು ಅಧಿವೇಶನಲ್ಲಿ ಕವರ್ ಮಾಡ್ಲಿಕ್ಕೆ ಹೋದಾಗ ಯಾರು ಚೀಫ್ ವಿಪ್ ಆಗಿರ್ತಾರಲ್ಲ ಅವರೇ ಹೇಳ್ತಾಯಿದ್ರು. ಇನ್ಫ್ಯಾಕ್ಟ್ ಜೀವರಾಜ್ ಅವರೆಲ್ಲ ಅವಾಗೆಲ್ಲ 12 ಗಂಟೆ 12:30 ತನಕ ಅಧಿವೇಶನ ನಡೆಯೋದು. ಯಾರು ಎದ್ದು ಹೋದರೂ ಕೂಡ ಚೀಫ್ ವಿಪ್ ಎದ್ದು ಹೋಗಂಗಿಲ್ಲ, ಅಲ್ಲಿ ಮುಖ್ಯ ಸಚೇತಕರು ಎದ್ದು ಹೋಗಂಗಿಲ್ಲ. ಯಾಕೆಂದರೆ ಅವರೇ ಎಲ್ಲ ಕಾಯಬೇಕಾದವರು. ಅವ್ರು ಹೇಳೋರು, ಇದೊಳ್ಳೆ ವಾಚ್ಮನ್ ಕೆಲಸ ಆಯ್ತಪ್ಪ ನಮಗೆ, ಇದೇನಿತ್ತಲ್ಲ ನಾವು ಅಂತ ಹೇಳೋರು. ಯಾಕಂದರೆ 12:30 1 ಗಂಟೆ ತನಕ ಅಧಿವೇಶನ ನಡೆದ್ರು, ಉಳಿದವರೆಲ್ಲ ಹೋದರು. ಈ ಕೋರಮ್ನ ಮೇಂಟೈನ್ ಮಾಡಬೇಕಲ್ಲಿ. ಇದನ್ನ ಹೇಳ್ತಿರೋದು BJP ಸರ್ಕಾರದ ಅವಧಿಯಲ್ಲಿ 2008ರಿಂದ 2013 ನಡುವೆ ಕೋರಮ್ನ ಮ್ಯಾನೇಜ್ ಮಾಡೋಕ್ಕಿತ್ತಲ್ಲ. ಅವಾಗ ನಂಬರ್ಸ್ ಕೂಡ ಬಾರ್ಡ್ರಲ್ಲಿ ಇತ್ತಲ್ಲ, ಇರೋಬರೋ ಪಕ್ಷೇತರನ್ನೆಲ್ಲ ಕರ್ಕೊಂಡವರು ಸರ್ಕಾರ ಮಾಡಿಬಿಟ್ಟಿದ್ರು. 108 ಸೀಟ್ ಬಂದಿತ್ತು, ಪಕ್ಷೇತರನ್ನ ಕಟ್ಕೊಂಡು ಸರ್ಕಾರ ಮಾಡಿದ್ರು. ನಂಬರ್ಸ್ನ ಅಲ್ಲಿ ಒಂದೊಂದು ಬಿಲ್ ಬಂದಾಗಲೂ ಕೂಡ ಅಲ್ಲಿ ನಂಬರ್ಸ್ ಇರಬೇಕಲ್ಲ, ಸೊ ಒದ್ದಾಡ್ತಾಯಿದ್ರು. ಆಮೇಲೆ ಸದನ ಆರಂಭ ಆಗಬೇಕಿದ್ರೆ ಮಿನಿಮಮ್ ಕೋರಮ್ ಆಗಬೇಕಲ್ಲ 10%. ಆ ಕೋರಮ್ಮಿಗೋಸ್ಕರ ಈ ಚೀಫ್ ವಿಪ್ ಇರಬೇಕಿತ್ತು. ಸ್ಪೀಕರ್ ಕರೆಯೋದೇ ಇವ್ರನ್ನ, ಸಭಾನಾಯಕರು ಕರೆಯೋದೇ ಇವ್ರನ್ನ, ಹಿಂಗಿತ್ತು. ಸೊ ಇದಂದರೆ ಬರೀ ರೆಸ್ಪಾನ್ಸಿಬಿಲಿಟಿ, ಜವಾಬ್ದಾರಿ. ನಾವು ನಿಮ್ಗೆ ಹೇಳ್ತಿದ್ನಲ್ಲ, ನೀವು ಹಿಂದೆ ಸ್ಕೂಲಲ್ಲಿ ಮಾನಿಟರ್ ಆಗಿದ್ದೀರಿ ಅಂತೇಳಿ, ಹಾಗೆ ಇದು ಮಾನಿಟರ್ ಕೆಲಸ ಮಾಡ್ದಂಗೆ, ಟೀಚರ್ ಇಲ್ಲದೆ ಇದ್ದಾಗ ಮಾನಿಟರ್ ಎಲ್ಲ ನೋಡ್ಕೋಬೇಕಲ್ಲ, ಹಾಗೆ ನೋಡ್ಕೊಳ್ಳೋ ಅಂಥ ಪರಿಸ್ಥಿತಿ ಇತ್ತು. ಸೊ ಅದಕ್ಕೋಸ್ಕರ ಬೇಡಪ್ಪ, ಇದು ಕೊಡದೇ ಇದ್ದರೆ ಒಳ್ಳೆಯದು ಅನ್ನೋ ರೀತಿಯಲ್ಲಿ ನೋಡ್ತಾಯಿದ್ರು. ಆದರೆ ಈಗ ಯಾರ್ಯಾರಿಗೆ ಮಂತ್ರಿ ಸ್ಥಾನ ಸಿಕ್ಕಿಲ್ವೋ ಅವರು ಪ್ರಯಾರಿಟಿ ಮೇಲೆ ಸಭಾಧ್ಯಕ್ಷರು, ಸಭಾಪತಿ, ಉಪಸಭಾಧ್ಯಕ್ಷರು, ಉಪಸಭಾಪತಿ, ಅದೆಲ್ಲ ಆದಮೇಲೆ ನಿಗಮ ಮಂಡಳಿ. ಈಗ ನಿಗಮ ಮಂಡಳಿಗಿಂತ ಮೊದಲು ಈ ಪೋಸ್ಟಿಗೂ ಕೂಡ ಇಷ್ಟರ ಮಟ್ಟಿಗೆ ಪಟ್ಟ ಹಾಕ್ತಾ ಇದ್ದಾರೆ ಅನ್ನೋದು ಅಲ್ಲೇ ಕೆಲವರಿಗೆ ವಿಧಾನಸೌಧದ ಕಾರಿಡಾರಲ್ಲೇ ವಿಚಿತ್ರ ಆಗಿಬಿಟ್ಟಿದೆ. ಇದೇನಪ್ಪ ಹಿಂಗೆ ಅಂತೇಳಿ. ಮತ್ತು ನೋಡಿ ಅಲ್ಲಿ ಏನಾಗ್ತಾ ಇದೆ, ಸಿದ್ದರಾಮಯ್ಯನವರ ಕಡೆಯಿಂದ ಇಬ್ಬರ ಹೆಸರು ಟಾಕಲಿದೆ. ಒಂದು ನಾಗರಾಜ್ ಯಾದವ್ ಅವರು, ಮತ್ತೊಂದು ಐವಾನ್ ಡಿಸೋಜಾ. ನಾಗರಾಜ್ ಯಾದವ್ ಅವರು ಯಾವ ಲೆವೆಲಿಗೆ ಹೋಗ್ಬಿಟ್ಟಿದ್ದಾರೆ ಅಂದರೆ ಪಾಟೀಲ್ರೆ, ರಣದೀಪ್ ಸಿಂಗ್ ಸುರ್ಜೇವಾಲಾ ಅವ್ರಿಗೂ ಲೆಟ್ರ್ ಬರೆದಿದ್ದಾರೆ, ಅವರು ಕೊಡಲೇಬೇಕು ಅಂಥೇಳಿ. ಮತ್ತು ಯಾವ ಲೆವೆಲಿಗೆ ಪಟ್ಟ ಹಾಕ್ತಾ ಇದ್ದಾರೆ ಅಂದರೆ, ಒಂದು ವೇಳೆ ಚೀಫ್ ವಿಪ್ ಪೋಸ್ಟ್ ಕೊಡಲಿಲ್ಲ ಅಂದರೆ ನಾನು ಒಂದೇ ಒಂದು ಅಕ್ಷರ ಮಾತಾಡಲ್ಲ, ಮೌನವ್ರತ, ಅಂದರೆ ಸಂಪೂರ್ಣವಾಗಿ ನಾನು ಪಕ್ಷದಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತೀನಿ ಅನ್ನೋ ಲೆವೆಲ್ಗೆ ಅವರು ಪಟ್ಟ ಹಾಕ್ತಾ ಇದ್ದಾರೆ. ಹಂಗಾದ್ರೂ ಕೊಡಲಿ ಅನ್ನೋದು. ಮಾತಾಡಲ್ಲ ಅಂತಂದ್ರೆ ಹೌಸಲ್ಲಿ ತನ್ನ ಪಾಟೀಲ್ ಸ್ವಲ್ಪ ನಿಮ್ಮ ವಾಯ್ಸ್ ಕೇಳಿಸ್ತಾ ಇಲ್ಲ ಪಾಟೀಲ್ರೆ, ನಿಮ್ಮ ಧ್ವನಿ ಕೇಳಿಸ್ತಾ ಇಲ್ಲ. ಈಗ ನಾನು ಹೇಳ್ತಾ ಇದ್ದಿದ್ದು ಏನಂತಂದ್ರೆ, ಈಗ ಒಂದೇ ಒಂದು ಮಾತಾಡಲ್ಲ ಅಂತಂದ್ರೆ ಈ ಹೌಸಲ್ಲಿ ಮಾತಾಡೋದಲ್ಲ ಪಾರ್ಟಿಯ ಪರವಾಗಿ ಅಂತನಾ, ಅಥವಾ ಕಂಪ್ಲೀಟ್ಲಿ ಪಾರ್ಟಿಯಿಂದಾನೇ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಬಿಡೋದಾ ಅಂತ? ಪಾಟೀಲ್ರೆ ನೋಡಿ, ನಾಗರಾಜ್ ಯಾದವ್ ಅವ್ರ ವಿಶೇಷತೆ ಏನು ಅಂದರೆ, ನೀವು ಅಬ್ಸರ್ವ್ ಮಾಡಿರ್ತೀರಿ, ಪ್ಯಾನಲ್ ಡಿಸ್ಕಷನ್ಗೂ ಅವರೇ ಹೈಯೆಸ್ಟ್. ನೀವು ನೋಡಿದ್ರೆ ಅಕ್ರಾಸ್ ದಿ ಮೀಡಿಯಾ ಹೈಯೆಸ್ಟ್ ಅಟೆಂಡ್ ಮಾಡಿರೋದು ಅವ್ರು ಹೇಳ್ತಾ ಇದ್ರು, ನಂದು ರೆಕಾರ್ಡು ಎಷ್ಟು ಪ್ಯಾನಲ್ ಡಿಸ್ಕಷನ್ ಅಟೆಂಡ್ ಮಾಡಿದ್ದೀನಿ ಅನ್ನೋದು ನಂದು ರೆಕಾರ್ಡ್, ಇಷ್ಟು ನಂಬರ್ಸ್ ಯಾರು ಅಟೆಂಡ್ ಮಾಡೇ ಇಲ್ಲ ಅಂತ ಅವ್ರು ಹೇಳ್ತಾ ಇದ್ರು. ಈವನ್ ನೀವು ಸದನದ ಒಳಗೂ ಕೂಡ ಅವ್ರು ಹೇಳ್ತಾ ಇದ್ರು, ನನ್ನ ಅವಧಿಯಲ್ಲಿ ನಾನು ಕೇಳಿದಷ್ಟು ಪ್ರಶ್ನೆ ಯಾರೂ ಕೇಳಿಲ್ಲ, ಅಷ್ಟು ಕ್ವಶನ್ಸ್ ಕೇಳಿದ್ದೀನಿ ಅಂತ ಹೇಳಿ. ಅಂದರೆ ಇದೆಲ್ಲ ಯಾಕೆ ಹೇಳ್ತಿದ್ದಾರೆ ಅಂದರೆ, ಇಷ್ಟೆಲ್ಲವನ್ನು ಮುಂದಿಟ್ಟು
ಸಾಧನೆಯ ಆಧಾರದ ಮೇಲೆ ನನಗೆ ಕೊಡಲಿ ಸ್ಥಾನಮಾನ ಅಂತ. ಈಗ ಮಂತ್ರಿ ಸ್ಥಾನಕ್ಕೂ ಕೇಳ್ತಾ ಇದ್ರಲ್ಲ, ಈಗ ಅಶೋಕ್ ಪಟ್ಟಣ ದಿಲ್ಲಿಗೆ ಹೋದಾಗ ಹೇಳ್ತಾ ಇದ್ರು, ಬೈಟಲ್ಲಿ ಏನಂತ ಹೇಳ್ತಿದ್ರು, ನೋಡಪ್ಪ ಜಾತಿ ಗೀತಿ ನೋಡಕ್ಕೆ ಹೋಗ್ಬಿಡಿ, ಜಾತಿ ನೋಡಿದ್ರೆ ನನಗೆ ಸಿಗೋದೇ ಇಲ್ಲ. ಯಾಕಂದರೆ ಫಸ್ಟ್ ರೌಂಡಲ್ಲೇ ಈಶ್ವರ್ ಖಂಡ್ರೆ ಅವ್ರು ಆಗ್ಬಿಟ್ಟಿದ್ರು, ಶರಣ್ ಪ್ರಕಾಶ್ ಪಾಟೀಲ್ರು ಆಗ್ಬಿಟ್ಟಿದ್ರು. ಇವ್ರದ್ದು ಅದೇ ಕಮ್ಯುನಿಟಿ, ಉಪಜಾತಿ. ಆ ದೃಷ್ಟಿಯಿಂದ ಅವ್ರು ಏನು ಹೇಳ್ತಿದ್ರು, ಜಾತಿ ನೋಡಿದ್ರೆ ನಂಗೆ ಸಿಗಲ್ಲ, ಜಾತಿ ನೋಡಬೇಡಿ, ನಮ್ಮ ಅನುಭವ ನೋಡಿ, ಸೀನಿಯಾರಿಟಿ ನೋಡಿ ಅಂತ ಹೇಳ್ತಾ ಇದ್ರು. ಸೊ ಈಗ ನಾಗರಾಜ್ ಯಾದವ್ ಅವರು ಕೂಡ, ಯಾಕಂದರೆ ಅಲ್ಲಿ ಈಗ ಅವರು ಹಿಂದುಳಿದ ವರ್ಗಕ್ಕೆ ಸೇರ್ತಾರೆ, ಗೊಲ್ಲ ಸಮುದಾಯ. ಈಗ ಸಭಾನಾಯಕರು ಯಾರಿದ್ದಾರೆ ಪಾಟೀಲ್ರೆ? ಯತೀಂದ್ರ ಸಿದ್ದರಾಮಯ್ಯನವರು, ಅದೇ ಹಿಂದುಳಿದ ವರ್ಗಕ್ಕೆ ಸೇರ್ತಾರೆ. KPCC ಅಧ್ಯಕ್ಷ ಯಾರಿದ್ದಾರೆ? ಅದೇ ಹಿಂದುಳಿದ ವರ್ಗಕ್ಕೆ ಸೇರಿದವರು. BK ಹರಿಪ್ರಸಾದ್ ಅವರು ಈಡಿಗ ಸಮುದಾಯವನ್ನು ಅವ್ರು ಪ್ರತಿನಿಧಿಸ್ತಾರೆ. ಮತ್ತು ನೀವು ಸಂಪುಟದಲ್ಲಿ ನೋಡ್ತಾ ಹೋದರೂ ಕೂಡ ಭಾಳಷ್ಟು ಜನ ಇದ್ದಾರೆ. ಹೀಗಾಗಿ ಈಗ 6-7 ಹುದ್ದೆ ಕೊಟ್ಟಿದ್ದೀವಲ್ಲ ಅಂತಲೇ ಲೆಕ್ಕಕ್ಕೆ ತಗೊಂಡ್ಬಿಟ್ರೆ ನನಗೆ ಸಿಗೋದಿಲ್ಲ. ಮತ್ತು ಸೀನಿಯಾರಿಟಿ ನೋಡಿದ್ರೆ ಇವ್ರಿಗೆ ಸಿಗಲ್ಲ, ಫಸ್ಟ್ ಟೈಮ್ MLC. ಬಹುಶಃ ಈ ವಿಚಾರದಲ್ಲಿ ಸಿದ್ದರಾಮಯ್ಯ ಅವರು ನ್ಯೂಟ್ರಲ್ ಆಗಿಬಿಟ್ಟಿದ್ದಾರೆ ಅನ್ಸುತ್ತೆ. ಯಾರಿಗೆ ಲಾಬಿ ಮಾಡೋದೇನು, ಯಾಕಂದ್ರೆ ಈ ಹಿಂದೆನೂ ಲಾಬಿ ಮಾಡಿದಾಗ ಏನೆಲ್ಲ ಬೆಳವಣಿಗೆ ಆಯಿತು, ಈಗ ಸಚೇತಕರ ಹುದ್ದೆಗೂ ಲಾಬಿ ಮಾಡೋದು, ಕೊಡಿಸೋದು, ದೊಡ್ಡ ಮಟ್ಟದಲ್ಲಿ ಇರುವಂಥವ್ರು ಈ ವಿಚಾರಗಳಿಗೆ ಸ್ವಲ್ಪ ನ್ಯೂಟ್ರಲ್ ಆಗಿ ಉಳ್ಕೋತಾರೆ ಅಂತ ನನ್ನ ಭಾವನೆ. ಹೀಗಾಗಿ ಅನಿವಾರ್ಯವಾಗಿ ನಾಗರಾಜ್ ಯಾದವ್ ಸುರ್ಜೇವಾಲಾ ಅವರಿಗೆ ಡೈರೆಕ್ಟ್ ಆಗಿ ಪತ್ರ ಬರೆದುಬಿಟ್ಟಿದ್ದಾರೆ. ಇನ್ ಕೇಸ್ ಸಿದ್ದರಾಮಯ್ಯ ಅವರಿಂದಾನೇ ಲಾಬಿ ಮಾಡಿಸ್ಬೇಕಾಗಿತ್ತು ಅನ್ನೋ ವಿಚಾರ ಇದ್ದರೆ ಅವ್ರು ಬಂದು ಸಿದ್ದರಾಮಯ್ಯ ಹತ್ರ ಕೂರ್ತಾ ಇದ್ರು. ಆದರೆ ಸುರ್ಜೇವಾಲಾ ಅವ್ರಿಗೆ ಪತ್ರ ಬರೆದಾರೆ ಅಂತಂದ್ರೆ ಸಿದ್ದರಾಮಯ್ಯ ಅವರು ಹಚ್ಕೋತಾ ಇಲ್ಲ, ಈ ವಿಚಾರನ ಎಂಟರ್ಟೈನ್ ಮಾಡ್ತಾ ಇಲ್ಲ ಅಂತ ಅನ್ಸಲ್ವಾ? ಸಿದ್ದರಾಮಯ್ಯವ್ರ ಹತ್ರನೂ ಹೋಗಿ ಕೂತಿದ್ದಾರೆ, DK ಅವ್ರ ಹತ್ರನೂ ಹೋಗಿ ಕೂತಿದ್ದಾರೆ, ಖರ್ಗೆ ಅವ್ರ ಹತ್ರನೂ ಹೋಗಿ ಕೂತಿದ್ದಾರೆ, ಸುರ್ಜೇವಾಲಾ ಅವ್ರಿಗೂ ಪತ್ರ ಬರೆದಿದ್ದಾರೆ, ಅಲ್ಲೂ ಹೋಗಿ ಕೂತ್ಕೊಳ್ಳೋಕ್ಕೂ ರೆಡಿ ಆಗಿದ್ದಾರೆ ಪಾಟೀಲ್ರೆ. ಯಾಕಂದರೆ ಪ್ರಯತ್ನ ಎಲ್ಲ ಕಡೆಯಿಂದ ಆಗಲಿ ಅಂತೇಳಿ. ಇನ್ಫ್ಯಾಕ್ಟ್ ಸಿದ್ದರಾಮಯ್ಯವ್ರು ಹೇಳಿದ್ರಂತೆ, ನೋಡಪ್ಪ ನಾನು ನಿನ್ನ ಹೆಸರು ಹೇಳಿದ್ದೀನಿ ಅಂಥೇಳಿ. ಬಟ್ ಅದೇ ಟೈಮಲ್ಲಿ ಅಲ್ಲಿಗೆ ಐವಾನ್ ಡಿಸೋಜ್ ಅವರು ಬಂದ್ರಂತೆ. ಎಷ್ಟು ಮಜಾ ಇತ್ತು ನೋಡಿ. ಇವ್ರು ಇದ್ದಾಗಲೇ ಅಲ್ಲಿ ಐವಾನ್ ಡಿಸೋಜ್ ಅವರು ಬಂದರು. ಅವ್ರು ಏನಕ್ಕೆ ಬಂದಿದ್ದು? ಅವರು ಅದೇ ಪೋಸ್ಟಿನ ಕೆಳಕ್ಕೆ ಬಂದಿರೋದು. ನಿನ್ನ ಹೆಸರು ಹೇಳಿದ್ದೀನಿ ಅಂದ್ಬಿಟ್ರೆ ಅವ್ರಿಗೆ ಈಗ ಏನು ಮಾಡ್ತಾರೆ ಮತ್ತೀಗ? ಈಗ ಬಂದು ಕೇಳಿದವರಿಗೆಲ್ಲ ಇಲ್ಲ ನಿನಗೆ ಇಲ್ಲ ಅಂತ ಹೇಳಿ ಕಳ್ಸೋಕ್ಕಾಗುತ್ತಾ? ಮನೆಗೆ ಬಂದು ಕೇಳಿದವರಿಗೆ ಸಮಾಧಾನ ಮಾಡೋಕ್ಕೆ ನಾಯಕರೆಲ್ಲ ಹಾಗೆ ಹೇಳೋದು. ಬಟ್ ಈ ರೀತಿ ಭಾಳ ಕಡಿಮೆ ಆಗೋದು. ಒಬ್ಬ ನಾಯಕರು ಇದ್ದಾಗಲೇ ಇನ್ನೊಬ್ರು ಬಂದು ಅದೇ ಪೋಸ್ಟಿಗೆ ದನಿ ಕೊಡಿ ಅಂತ ಹೇಳಿದಾಗ ಪಾಪ ಕೂತವ್ರು ಇಕ್ಕಟ್ಟಿನ ಪರಿಸ್ಥಿತಿಗೆ ಸಿಕ್ಕಾಕೊಂಡ್ಬಿಡ್ತಾರೆ. ಅವ್ರಿಗೆ ಹೇಳಿದ್ರೆ ಇವ್ರಿಗೆ ಬೇಜಾರು, ಇವ್ರಿಗೆ ಹೇಳಿದ್ರೆ ಅವ್ರಿಗೆ ಬೇಜಾರು, ಹಿಂಗಾಗ್ಬಿಡುತ್ತೆ. ಬಟ್ ಆ ಲೆವೆಲಿಗೆ ಲಾಬಿ ನಡೀತಾ ಇದೆಯಲ್ಲ ಚೀಫ್ ವಿಪ್ ಪೋಸ್ಟಿಗೆ ಅನ್ನೋದೇ ಇಲ್ಲಿರೋ ಚರ್ಚೆ ಪಾಟೀಲ್ರೆ. ಅಂತಿಮವಾಗಿ ಕಾಡುವಂಥ ಪ್ರಶ್ನೆ ಏನಂತಂದ್ರೆ, ಇವ್ರಿಗೆ ಅಧಿಕಾರ ಬೇಕು. ಈ ಚೀಫ್ ವಿಪ್ಗೂ ಈ ಮಟ್ಟಿಗೆ ಪೈಪೋಟಿ ಯಾಕೆ ಅಂತಂದ್ರೆ ಇವ್ರಿಗೆ ಅಧಿಕಾರ ಬೇಕು, ಇದರಿಂದ ಏನು ಅನುಕೂಲ ಅನ್ನುವಂತಹ ಪ್ರಶ್ನೆ ಈಗ ಮಾಡೋದಿಲ್ವಾ ಜನರು? ಪಾಟೀಲ್ರೆ ಏನು, ಈಗ ಒಂದು ಕ್ಯಾಬಿನೆಟ್ ರ್ಯಾಂಕ್ ಸಿಗುತ್ತೆ. ಈಗ ಮಂತ್ರಿಗಳಿಗೆ ಯಾವ ರ್ಯಾಂಕ್ ಇರುತ್ತಲ್ಲ ಅದೇ ರ್ಯಾಂಕ್ ಇದಕ್ಕೂ ಕೂಡ ಇದೆ. ವಿಧಾನಸೌಧದಲ್ಲಿ ಒಂದು ಕ್ಯಾಬಿನ್ ಚೇಂಬರು ಅದು ಇರುತ್ತೆ, ಒಂದು ಕಾರ್ ಸಿಗುತ್ತೆ, PA ಮತ್ತು ಬೇಕಾದಂಥ ಸಿಬ್ಬಂದಿ, ಕಚೇರಿ ಸಿಬ್ಬಂದಿ ಎಲ್ಲ ಸಿಗ್ತಾರೆ. ಮತ್ತು ಇದೆಲ್ಲ ಹೆಂಗೆ ಗೊತ್ತಾ, ಅವರಿಗೆ ಒಂದು ID ಕಾರ್ಡ್ ಇದ್ದಂಗೆ ಪಾಟೀಲ್ರೆ ಇವೆಲ್ಲ ಇಂಥ ಪೊಸಿಷನ್ಗಳು. ಅದು ಇಟ್ಕೊಂಡ್ರೆ ಎಲ್ಲಾದರೂ ಹೋದ್ರು, ಮಂತ್ರಿ ಹತ್ರ ಹೋದ್ರು ಒಂದು ಕೆಲಸ ಆಗುತ್ತೆ. ಮತ್ತು ಅವರಿಗೂ ಬೇಕಾಗ್ತಾರೆ, ಎಲ್ಲ ಮಂತ್ರಿಗಳಿಗೂ ಕೂಡ ಚೀಫ್ ವಿಪ್ ಬೇಕಾಗ್ತಾರೆ. ಅವ್ರು ಬಿಲ್ ಬಂದಾಗ ಚೀಫ್ ವಿಪ್ಪಿಗೆ ನೋಡಪ್ಪ ನನ್ನ ಬಿಲ್ ಬರ್ತಾ ಇದೆ, ಶಾಸಕರನ್ನೆಲ್ಲ ಕೂರಿಸು ಅಂತ ಹೇಳ್ತಾರೆ. ಸೊ ಡಿಪೆಂಡೆನ್ಸಿ ಇವ್ರ ಮೇಲೆ ಇದ್ದಾಗ ನಮ್ಮ ಕೆಲಸ ಮಾಡಿಸ್ಕೋಬೋದು. ಆ ದೃಷ್ಟಿಕೋನವೂ ಇರುತ್ತೆ ಪಾಟೀಲ್ರೆ ಇಲ್ಲಿ. ಅದರಲ್ಲೇನೋ ಈಗ ಚೀಫ್ ವಿಪ್ ಪೋಸ್ಟ್ ಅಂದರೆ ನಾನು ಹೇಳೋದ್ನಲ್ಲ, ಹಿಂದೆ ಎಲ್ಲ ಇದು ಬೇಡಪ್ಪ ಅನ್ಲಿ ಓಡ್ತಾ ಇದ್ರು. ಈ ಜವಾಬ್ದಾರಿ ಯಾರಿಗೆ ಬೇಕು? ನಾವೆಲ್ಲ ರಾತ್ರಿ 12 ಆಗಲಿ 12:15 ಆಗಲಿ 1 ಗಂಟೆ ಆಗಲಿ ಕೂತ್ಕೋಬೇಕು, ಎಲ್ರಿಗಿಂತ ಮೊದಲು ಬೆಳಗ್ಗೆ ಬಂದು ನಿಂತ್ಕೋಬೇಕು. ಈ ಹೊಣೆಗಾರಿಕೆ ಯಾರಿಗೆ ಬೇಕು ಅನ್ಲಿ ಓಡ್ತಿದ್ರು. ಬಟ್ ಆ ಪೋಸ್ಟಿಗೆ ಬೇಕು ಅಂತಲಿ ನಿಂತಿದ್ದಾರಲ್ಲ, ಯಾವ ಕಾರಣಕ್ಕೆ ಅಂದರೆ ಈ ಕಾರಣಕ್ಕಾಗಿ. ಹಿಂಗಾದರೂ ಒಂದಿಷ್ಟು ಕೆಲಸಗಳಾಗುತ್ತೆ. ಈ ಸರ್ಕಾರದಲ್ಲಿ ಭಾಳ ವಿಶೇಷವಾಗಿ ಕೆಲಸಗಳು ಮಾಡಿಸ್ಕೊಳ್ಳಿಕ್ಕೆ ಶಾಸಕರು ಎಷ್ಟರ ಮಟ್ಟಿಗೆ ಏನೆಲ್ಲ ದಾರಿಗಳನ್ನ ಹುಡುಕ್ತಾ ಇದ್ದಾರೆ. ಆಫ್ಟರ್ ಗ್ಯಾರಂಟಿ ಇವರ ಅಭಿವೃದ್ಧಿ ಕೆಲಸಗಳು ಮತ್ತೊಂದು ಮಾಡಿಸ್ಕೊಳ್ಳಿಕ್ಕೆ ಏನೆಲ್ಲ ದಾರಿ ಹುಡುಕ್ತಾ ಇದ್ದಾರೆ ಅಂಥೇಳಿ ಈ ದಾರಿಗಳನ್ನ ಅದೇ ವಿಧಾನಸಭೆಯ ಮೊಗಸಾಲೆ, ವಿಧಾನ ಪರಿಷತ್ನ ಮೊಗಸಾಲೆಯ ಮೂಲಗಳು ನಮಗೂ ತೋರಿಸ್ತಾ ಇವೆ ಪಾಟೀಲ್ರೆ. ಓಕೆ, ಹಾಗಿದ್ರೆ ನೋಡೋಣ ಯಾರು ಆಗ್ತಾರೆ ಆ ಸಚೇತಕರು ಅಂತ ಹೇಳಿ.